Hello everyone, welcome to FTS Academy. ನಾವು ಜಿಯೋಗ್ರಫಿ NCERT ಸೀರೀಸ್ ಅನ್ನ ನೋಡ್ತಾ ಇದ್ದೀವಿ. ಜಿಯೋಗ್ರಫಿ ಕ್ಲಾಸ್ 11 NCERT ಸೀರೀಸ್ ಅನ್ನ ನೋಡ್ತಾ ಇದ್ದೀವಿ. ಅದಕ್ಕಿಂತ ಬಿಫೋರ್ ನಮ್ಮ FTS ಅಕಾಡೆಮಿಯಿಂದ ನಾವು ಮಾಡ್ತಾ ಇರೋ ಕ್ಲಾಸ್ಗಳು UPSC ಪ್ರಿಲಿಮ್ಸ್ ರಿವಿಷನ್ ಕ್ಲಾಸ್ ಇದು. ರಿವಿಷನ್ಗೆ NCERT ಬುಕ್ಸ್ ಅನ್ನು ಮಾಡ್ತಾ ಇರೋದು. ರಿವಿಷನ್ಗೋಸ್ಕರ ಇದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಕರ್ನಾಟಕ ಹುಡುಗರಿಗೆ, ಕರ್ನಾಟಕ UPSC ಆಸ್ಪಿರೆಂಟ್ಸ್ ಗೋಸ್ಕರ ನಾವು ಮಾಡ್ತಾ ಇರೋದು. ನಮ್ಮ ಕನ್ನಡ ಹುಡುಗರಿಗೆ ಈ ಇನ್ಸ್ಟಿಟ್ಯೂಷನ್ ನಿಂದ ನಾವು ಕ್ಲಾಸ್ ಮಾಡ್ತಾ ಇರೋದು. ಅದು ಜಿಯೋಗ್ರಫಿ ಕ್ಲಾಸ್ ನಲ್ಲಿ ನಾವು NCERT ಸೀರೀಸ್ ಅನ್ನು ನೋಡ್ತಾ ಇದೀವಿ. ಅದರಲ್ಲಿ 7th ಚಾಪ್ಟರ್ ನ ನೋಡಿ. ಆ 7th ಚಾಪ್ಟರ್ ನಲ್ಲಿ ಏನಿದೆ, ನ್ಯಾಚುರಲ್ ಹಜಾರ್ಡ್ಸ್ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ. ಓಕೆನಾ? ನ್ಯಾಚುರಲ್ ಹಜಾರ್ಡ್ಸ್ ಅಂದ್ರೇನು, ಡಿಸಾಸ್ಟರ್ ಅಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಏನಿದು ನಾವು ನೋಡಿರ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಈ ಸೀರೀಸ್ ನಲ್ಲಿ ಬರೀ NCERT ಬುಕ್ಸ್ ನಲ್ಲಿ ಏನೇನಿದೆ ಅನ್ನೋದನ್ನ ಅಷ್ಟೇ ನಾವು ನೋಡ್ತಾ ಇರೋದು. ಅದಕ್ಕೆ ಬಿಟ್ಟು ಬೇರೆದಿಲ್ಲ. ಯಾಕಂತಂದ್ರೆ ಇದು ರಿವಿಷನ್ ಪರ್ಪಸ್, ಒಂದು ಬೇಸಿಕ್ ಕಾನ್ಸೆಪ್ಟ್ ಆಗಿ ಬಿಲ್ಡ್ ಮಾಡುತ್ತೆ. ಅದಕ್ಕೆ ನಾವು NCERT ಬುಕ್ಸ್ ಅನ್ನು ನೋಡ್ತಾ ಇರೋದು. ನೋಡಿ, ಇದರಲ್ಲಿ ಅರ್ಥಕ್ವಾಕ್ಸ್ ಇದೆಲ್ಲ, ಸಿವಿಯರ್ ಅರ್ಥಕ್ವಾಕ್ಸ್ ಇನ್ ಕಾಶ್ಮೀರ್ ನಲ್ಲಿ ಇರುತ್ತೆ, LOC ನಲ್ಲಿ ಇರುತ್ತೆ. ಹೌದಾ? ದ ಡ್ಯಾಮೇಜ್ ಕಾಸ್ಡ್ ಇನ್ ಹ್ಯೂಮನ್ ಲೈಫ್ ಅಂಡ್ ಪ್ರಾಪರ್ಟೀಸ್. ಡಿಸಾಸ್ಟರ್ ನಿಂದ ಏನ್ ಲಾಸ್ ಆಗುತ್ತೆ ಹ್ಯೂಮನ್ ಲೈಫ್ ಕಷ್ಟ ಆಗುತ್ತೆ, ಪ್ರಾಪರ್ಟೀಸ್ ಆಗುತ್ತೆ, ಮತ್ತು ಒಂದ್ ಪ್ಲೇಸ್ ನಿಂದ ಅನ್ನೊಂದರ್ ಪ್ಲೇಸ್ ಮೂವ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದೆಲ್ಲ ಡಿಸಾಸ್ಟರ್ ನಿಂದ ಆಗುತ್ತೆ. ನಾವು ಫ್ಲಡ್ಡಿಂಗ್ ಅಂತ ಬಾಡ್ ಬರ್ತದೆ ಅಂತ ಹೇಳ್ತಾರಲ್ಲ ಕಾಶ್ಮೀರ್ನಲ್ಲಿ ನ್ಯಾಷನಲ್ ಹೈವೇ 44 ಏನಿದೆಲ್ಲ, ಹೆವಿ ಟ್ರಾಫಿಕ್ ಹೈವೇ ಇದು. ಇಲ್ಲಿ ಏನಾದರೂ ಡಿಸಾಸ್ಟರ್ ಕಂಟಿನ್ಯೂಸ್ ಆಗ್ತಾನೆ ಇರ್ತೇವೆ. ಏನಾದ್ರು ಇಲ್ಲಿ ಹಿಮಾಲಯಸ್ ಗಳನ್ನ ಸ್ವಲ್ಪ ಡಿಸಾಸ್ಟರ್ ಅಥವಾ ಫ್ಲಡ್ಡಿಂಗ್ ಆದ್ರೆ ಇಲ್ಲಿ ಬಂದ್ಬಿಟ್ರೆ ಭೂಮಿ ಎಲ್ಲ ಜಾರ್ಕೊಂಡ್ ಬಂದ್ಬಿಟ್ಟು ರೋಡಿಯಲ್ಲಿ ಬಿದ್ದ್ಬಿಡುತ್ತೆ. ಅವಾಗ ಇಲ್ಲಿ ನಿಂತಿರ್ತಕ್ಕಂಥ ಬೈಕ್ಗಳು, ಗಾಡಿಗಳೆಲ್ಲ ಕೆಲವೊಂದ್ ಟೈಮ್ ಇದು ರಿಮೂವ್ ಮಾಡೋದ 4-10 ದಿನ, 8 ದಿನ ಕೂಡ ಅಲ್ಲೇ ಇರ್ಬೇಕಾಗುತ್ತೆ. ಈ ತರ ಕಾಶ್ಮೀರಲ್ಲಿ ಸಿಚುವೇಶನ್ ಇದೆ. ಇದೇ ಡಿಸಾಸ್ಟರ್ ಅನ್ನೋದನ್ನ ನಿಮ್ಗೆ ಗೊತ್ತಿದೆ. ಓಕೆ ನೋಡಿ, change is the law of nature, a continuous process that goes on an uninterruptedly involving phenomenon. Big and small ಆಗಿರ್ಬೋದು, ಮೆಟೀರಿಯಲ್ ಅಂಡ್ ನಾನ್ ಮೆಟೀರಿಯಲ್ ಆಗಿರ್ಬೋದು, ಇದರಲ್ಲಿ ಡಿಸಾಸ್ಟರ್ ಇರುತ್ತೆ. ನಾವು ಇಲ್ಲಿ ಜಸ್ಟ್ ನಾವು ಇಂಪಾರ್ಟೆಂಟ್ ಅನ್ನ ನೋಡ್ತಾ ಇರೋದು. ಓಕೆನಾ? ನೋಡಿ, ಡಿಸಾಸ್ಟರ್ ನಲ್ಲಿ ನಾವು ಸ್ಮಾಲರ್ ಏರಿಯಾಸ್ ಅಕರಿಂಗ್ ವಿತ್ ಇನ್ ದ ಫ್ಯೂ ಸೆಕೆಂಡ್ಸ್ ಲೈಕ್ ದ ಹೇಲ್ ಸ್ಟಾರ್ಮ್ಸ್, ಇದೊಂದು ಡಿಸಾಸ್ಟರ್. ಟೊರ್ನಾಡೋಸ್ ಬರುತ್ತೆ, ಬಿರುಗಾಳಿ, ಇದೊಂದು ಡಿಸಾಸ್ಟರ್. ಡಸ್ಟ್ ಸ್ಟಾರ್ಮ್ ಬರುತ್ತೆ, ಇದು ಒಂದು ಕೂಡ ಡಿಸಾಸ್ಟರ್ ಅಂತ ಹೇಳ್ಬೋದ್ವಾ? ಹೌದಲ್ವಾ? ನೆಕ್ಸ್ಟ್, ಇಟ್ ಕ್ಯಾನ್ ಆಲ್ಸೋ ಹ್ಯಾವ್ ಎ ಗ್ಲೋಬಲ್ ಡೈಮೆನ್ಷನ್ ಸಚ್ ಆಸ್ ಗ್ಲೋಬಲ್ ವಾರ್ಮಿಂಗ್, ಡಿಪ್ಲೀಷನ್ ಆಫ್ ಓಜೋನ್ ಲೇಯರ್. ಇದು ಕೂಡ ಏನು ಡಿಸಾಸ್ಟರ್ ಅಂತಂದ್ರೆ ನಾವು ಇವೆಲ್ಲನ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ನೋಡಿ, ಇದು ಬಿಟ್ಟು ಮತ್ತೇನೇನಿರ್ತದೆ, ಡಿಫ್ರೆಂಟ್ ಪೀಪಲ್ಸ್ ಮೀನಿಂಗ್ ಏನಿದೆ ಅಂತಂದ್ರೆ ನೋಡಿ, from the human perspective, there are value loaded. There are some changes desirable, good like changes in season ಆಗಿರ್ಬೋದು. ಅದಕ್ಕೆ ಏನ್ ಎಫೆಕ್ಟ್ ಆಗ್ತಿದೆ ಡಿಸಾಸ್ಟರ್ ಇಂದ, ಫ್ರೂಟ್ಸ್ ರಿಪೈನಿಂಗ್ ನಲ್ಲಿ ಚೇಂಜ್ ಆಗ್ಬೋದು, ಅದರ್ ಅರ್ಥಕ್ವಾಕ್, ಫ್ಲಡ್ಡಿಂಗ್, ವಾರ್ಸ್, ಇವೆಲ್ಲ ಒಂದು ಡಿಸಾಸ್ಟರ್ ಅಂತ ನಾವು ಹೇಳ್ಬೋದು. ಓಕೆನಾ? ಇದೆಲ್ಲ ಡಿಸಾಸ್ಟರ್. ಹಾಗಾದ್ರೆ ಡಿಸಾಸ್ಟರ್ ಅಂದ್ರೆ ಏನು? ಡಿಸಾಸ್ಟರ್ ಇನ್ ಜನರಲ್ ಅಂಡ್ ನ್ಯಾಚುರಲ್ ಡಿಸಾಸ್ಟರ್ ಇನ್ ಪರ್ಟಿಕ್ಯುಲರ್ ಆಗಿ ಆಗಿರುತ್ತೆ. ಜನರಲಿ ನ್ಯಾಚುರಲ್ ಆಗಿ ಡಿಸಾಸ್ಟರ್ ಆಗುತ್ತೆ. ಹಾಗಾದ್ರೆ ಇವೆಲ್ಲ ಏನು ನಮ್ಗೆ ಹ್ಯೂಮನ್ ಕೈಂಡಿಗೆ ಒಂದು ಇದಾಗಿ ಇಶ್ಯೂ ಆಗಿ ಮಾರ್ಪಾಡಾಗಿದೆ. ಡಿಸಾಸ್ಟರ್ ಅಂದ್ರೆ ಏನು? ಈಸ್ ಅನ್ ಅನ್ಡಿಸೈರಬಲ್ ಅಕರೆನ್ಸ್ ರಿಸಲ್ಟಿಂಗ್ ಫ್ರಮ್ ಫೋರ್ಸಸ್ ದಟ್ ಲಾರ್ಜ್ಲಿ ಔಟ್ಸೈಡ್ ದ ಹ್ಯೂಮನ್ ಕಂಟ್ರೋಲ್. ಹ್ಯೂಮನ್ ಕಂಟ್ರೋಲಿಗೆ ಆಗಲ್ಲ ಅಂತ ಡಿಸಾಸ್ಟರ್ಗಳನ್ನ ನಾವು ನೋಡಿರ್ಬೋದು. ಹ್ಯೂಮನ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ಡಿಸಾಸ್ಟರ್ ಅಂತ ಕರಿತೀವಿ. ಥರ್ಡ್, ಸೀರಿಯಸ್ ಡಿಸ್ರಪ್ಷನ್ ಇನ್ ಲೈಫ್, ಪ್ರಾಪರ್ಟಿ, ಡೆತ್ ಆಗಿರ್ಬೋದು, ಇಂಜುರಿ ಆಗುತ್ತೆ, ಇವೆಲ್ಲನೂ ಡಿಸಾಸ್ಟರ್ಗೆ. ನೆಕ್ಸ್ಟ್ ನೋಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಅನ್ನು ನೋಡೋಣ. ನಾವು ಡಿಸಾಸ್ಟರ್ ನಲ್ಲಿ ನೋಡಿರ್ಬೋದು, ನಮ್ಮ ಹ್ಯೂಮನ್ ಆಕ್ಟಿವಿಟಿಯಿಂದ ಆಗಿರ್ತಕ್ಕಂಥ ಡಿಸಾಸ್ಟರ್ ನಲ್ಲಿ, ಅದರಲ್ಲಿ ನಾವು ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಗೊತ್ತಿದೆಯಲ್ಲ, ಚೆರ್ನೋಬಿಲ್ ನ್ಯೂಕ್ಲಿಯರ್ ಡಿಸಾಸ್ಟರ್ ವಾರ್ಸ್ ಇರುತ್ತಲ್ಲ, ಅಲ್ಲಿ ಏನಂತ ಕ್ಲೋರೋಫ್ಲೋರೋ ಕಾರ್ಬನ್ ರಿಲೀಸ್ ಆಗುತ್ತೆ. ಇಲ್ಲಿವರೆಗೂ ಭೋಪಾಲ್ ಗ್ಯಾಸ್ ಟ್ರಾಜಿಡಿನಲ್ಲಿ ಎಷ್ಟೋ ಜನ ಕುಂಟು ಕುರುಡಾಗಿ ಹುಡ್ತಾ ಇರೋದು ನೋಡಿದ್ದೇವೆ. ಚೆರ್ನೋಬಿಲ್ ಇದೆಲ್ಲ, ಅದು ಇವೆಲ್ಲಂತೂ ಡಿಸಾಸ್ಟರ್. ಓಕೆನಾ? ಲ್ಯಾಂಡ್ ಸ್ಲೈಡ್ಸ್, ಫ್ಲಡ್, ಡಿಫಾರೆಸ್ಟೇಷನ್, ಅನ್ಸೈಂಟಿಫಿಕ್ ಲ್ಯಾಂಡ್ ಯೂಸ್,
construction activities, fragile areas are the some disaster that result in the indirect human action ಇಂದ ಇದು disaster ಗೆ ಮೇನ್ ಕಾರಣ ಆಗುತ್ತೆ. ನೆಕ್ಸ್ಟ್ ನೋಡಿ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಓದಬೇಕಾಗಿದೆ, ಎಲ್ಲಾನು ಓದೋದು ಬೇಡ. ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ ಇನ್ಸ್ಟಿಟ್ಯೂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ ಎಲ್ಲಿ ಅಂತಂದ್ರೆ ಆ ಇದೆ ಇಲ್ಲಿ ನೋಡಿ ಇನ್ ಅರ್ತ್ ಸಮಿಟ್ ಆಗುತ್ತೆ ರಿಯೋ ಡಿ ಜನರೋದಲ್ಲಿ ಅರ್ತ್ ಸಮಿಟ್ ಆಗುತ್ತೆ ಬ್ರೆಜಿಲ್ 1993 ಆಗುತ್ತಲ್ಲ ಅಲ್ಲಿ ರಿಯೋ ಡಿ ಜನರಲ್ಲಿ ಅರ್ತ್ ಸಮಿಟ್ ಆಗಿರುತ್ತೆ 1993 ನಲ್ಲಿ ಅಂಡ್ ವರ್ಲ್ಡ್ ಕಾನ್ಫರೆನ್ಸ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ 1994 ನಲ್ಲಿ ಆಗಿರುತ್ತೆ ಇಲ್ಲಿ ವಿಕೋಮಾದಲ್ಲಿ ಜಪಾನ್ ಅಲ್ಲಿ. ಹೀಗೆ ಕಾನ್ಫರೆನ್ಸ್ ಗಳು ಆಗ್ತಾನೆ ಇದಾವೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನು ತಡೆಗಟ್ಟಬೇಕು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನು ಮಾಡೋದು ಹೆಂಗೆ, ಕಂಟ್ರೋಲ್ ಮಾಡೋದು ಹೆಂಗೆ. ಬಟ್ ಇಲ್ಲಿವರೆಗೂ ಭೂಮಿ ಅಥವಾ ನ್ಯಾಚುರಲ್ ಆಗಿರ್ತಕ್ಕಂಥದ್ದನ್ನ ನಾವು ತಡೆಗಟ್ಟಕ್ ಆಗ್ತಾ ಇಲ್ಲ. ನೋಡಿ ಇಂಪಾರ್ಟೆಂಟ್ ಇರೋದನ್ನ ಅಷ್ಟೇ ನೋಡೋಣ. ಹಿಮಾಲಯಸ್ ಏನಿರುತ್ತಲ್ಲ ಎಕ್ಸ್ಟ್ರೀಮ್ ಕ್ಲೈಮೇಟ್ ಕಂಡೀಷನ್ಸ್ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಹೈ ಡಿಸಾಸ್ಟರ್ ಇದು ಹಿಮಾಲಯದು. ಇದು ಏನು ಇಂಪಾರ್ಟೆಂಟ್ ಇಲ್ಲ, ಬೇಡ, ಇದೇನು ಬೇಡ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಡಿಸಾಸ್ಟರ್ ಅನ್ನು 1948 ನಲ್ಲಿ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನು ಮಾಡಿದ್ದೇವೆ. ಅದರಲ್ಲಿ ಸೋವಿಯತ್ ಯೂನಿಯನ್ ರಷ್ಯಾ ಏನಂತ 1940 ನಲ್ಲಿ ಅರ್ಥಕ್ವೇಕ್ ಆಗುತ್ತೆ, ಅದೊಂದು ಎಕ್ಸಾಂಪಲ್. ಚೀನಾದಲ್ಲಿ ಆಗುತ್ತೆ, ಎಲ್ಲ ಯಾವುದು ವರ್ಲ್ಡ್ ಆದಂತ ಡಿಸಾಸ್ಟರ್ ಗಳನ್ನ ನಾವು ನೋಡ್ತಾ ಇದ್ದೀವಿ. 1965 ಈಸ್ಟ್ ಪಾಕಿಸ್ತಾನ ಆಗುತ್ತೆ, ಇರಾನ್, ಪೆರು, ಈಸ್ಟ್ ಪಾಕಿಸ್ತಾನ್. ಇಂಡಿಯಾದಲ್ಲಿ 1970 ಆಗಿರುತ್ತೆ. ಇದೇನು ಟ್ರೋಪಿಕಲ್ ಸೈಕ್ಲೋನ್ಸ್, ಅಲ್ಲಿ ಸುಮಾರು 30,000 ಜನ ಸತ್ತಿರ್ತಾರೆ. ಮತ್ತು 2005 ಇಂಡಿಯಾ ಪಾಕಿಸ್ತಾನ ಅರ್ಥಕ್ವೇಕ್ ಆಗುತ್ತೆ, 70,000 ಜನ ಸತ್ತಿರ್ತಾರೆ. ಇವೆಲ್ಲ ಡಿಸಾಸ್ಟರ್ಗೆ ಮೇನ್ ಎಕ್ಸಾಂಪಲ್ಗಳು. ಕ್ಲಾಸಿಫಿಕೇಶನ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ಸ್ ಗಳನ್ನ ನಾವು ಕ್ಲಾಸಿಫೈ ಹೆಂಗ್ ಮಾಡ್ತೇವಿ ಅನ್ನೋದನ್ನ ನೋಡಿ. ನಾವು ಅಟ್ಮಾಸ್ಫಿರಿಕ್, ಟೆರೆಸ್ಟ್ರಿಯಲ್, ಅಕ್ವಾಟಿಕ್ ಮತ್ತು ಬಯೋಲಾಜಿಕಲ್ ಆಗಿ ಡಿವೈಡ್ ಮಾಡ್ತೀವಿ. ಟೆರೆಸ್ಟ್ರಿಯಲ್ ಅಂದ್ರೆ ಬ್ಲಿಜರ್ಡ್ಸ್, ಥಂಡರ್ ಸ್ಟಾರ್ಮ್, ಲೈಟನಿಂಗ್, ಮಿಂಚು ಗುಡುಗು ಅಂತ ಕರೀತಾರೆ, ಬಿರುಗಾಳಿ, ಟೊರ್ನಾಡೋಸ್, ಟ್ರೋಪಿಕಲ್ ಸೈಕ್ಲೋನ್ ಇಂದ ಡ್ರಾಟ್, ಹೇಲ್ ಸ್ಟಾರ್ಮ್ ಗಳು, ಆನೆಕಲ್ಲು ಗೊತ್ತಲ್ಲ ಅದರಿಂದ, ಫಾಸ್ಟ್ ಹೀಟ್ ವೇವ್ಸ್, ಲೂ ಅಂಡ್ ಕೋಲ್ಡ್ ವೇವ್ಸ್ ಇಂದ ಇವೆಲ್ಲ ಅಟ್ಮಾಸ್ಫಿರಿಕ್ ಡಿಸಾಸ್ಟರ್ಸ್. ಅದೇ ತರ ಟೆರೆಸ್ಟ್ರಿಯಲ್ ಡಿಸಾಸ್ಟರ್ಸ್ ನೋಡಿ ಇವು ಅರ್ಥಕ್ವೇಕ್ ಇರಬಹುದು, ವಾಲ್ಕನಿಕ್ ಭೂಕಂಪ, ವೋಲ್ಕನ್ ಲ್ಯಾಂಡ್ ಸ್ಲೈಡ್ ಆಗಿರುತ್ತಲ್ಲ ಅದು, ಅವಲಂಚೆಸ್ ಆಗಿರ್ಬೋದು, ಸಬ್ಸಿಡಿಯನ್ಸ್, ಗ್ಯಾಸ್ ಆಯಿಲ್ ಎರuption, ಇವೆಲ್ಲ ಟೆರೆಸ್ಟ್ರಿಯಲ್. ಅಕ್ವಾಟಿಕ್ ಫ್ಲಡ್ಸ್ ಆಗಿರ್ಬೋದು, ಟೈಡಲ್, ಓಷನ್ ಕರೆಂಟ್ಸ್, ಸ್ಟಾರ್ಮ್, ಸುನಾಮಿ. ಬಯೋಲಾಜಿಕಲ್ ಏನು ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆಸ್ ಅ colonizers, locust. ನೆಕ್ಸ್ಟ್ ಇನ್ಸೆಕ್ಟ್ ಇನ್ಫೆಸ್ಟೇಷನ್, ಫಂಗಲ್, ಬ್ಯಾಕ್ಟೀರಿಯಾ, ವೈರಲ್ ಡಿಸೀಸಸ್ ಏನಿರುತ್ತಲ್ಲ, ಫ್ಲೂ, ಡೆಂಗು ಅಂತಲ್ಲ, ಇವೆಲ್ಲ ಇವಾಗ ನೋಡಿರ್ಬೋದು 2019-20 ಅಂತಲ್ಲ. ಇದೊಂದು ಡಿಸಾಸ್ಟರ್, ಓಕೆನಾ. ಕೋವಿಡ್ ಅಂತ ಏನಂತೇವಲ್ಲ, COVID-19 ಅಂತ, ಇದೊಂದು ಡಿಸಾಸ್ಟರ್, ಇದೊಂದು ಎಕ್ಸಾಂಪಲ್. ಇವೆಲ್ಲ ಬಯೋಲಾಜಿಕಲ್ ಆಗಿರ್ತಕ್ಕಂಥ. ಎಕಮನ್ ಅಲ್ಲಿ ಏನ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಟಿಕೆಟ್ ಫಾರ್ ಡಿಸಾಸ್ಟರ್ ರಿಡಕ್ಷನ್ ಅಂತೇಳಿ ಒಂದು ಆರ್ಗನೈಸೇಷನ್ ಸೇಫ್ ವರ್ಲ್ಡ್ ಮಾಡ್ತಾರೆ. ಅದು ಏನಾಗಿರುತ್ತೆ, ವರ್ಲ್ಡ್ ಕಾನ್ಫರೆನ್ಸ್ ಅಂತ ನ್ಯಾಚುರಲ್ ಡಿಸಾಸ್ಟರ್ ರಿಡಕ್ಷನ್ ಅಲ್ಲಿ ಎಕಮದಲ್ಲಿ ಮಾಡ್ತಾರೆ. ಓಕೆನಾ, ಎಕಮದಲ್ಲಿ. ನೆಕ್ಸ್ಟ್ ನೋಡಿ, ಇದು 1994 ಆಗುತ್ತೆ. ಏನ್ ತಗೊಂಡ್ರು ಮಿಟಿಗೇಷನ್ ಮಾಡಕ್ಕೆ ಅಂತಂದ್ರೆ ಏನ್ ಹೇಳ್ತಾರ, it will be noted that each country has the sovereign responsibility. Citizens ಅನ್ನ ರೆಸ್ಪಾನ್ಸಿಬಲ್ ಪ್ರೊಟೆಕ್ಟ್ ಮಾಡಬೇಕು ನ್ಯಾಚುರಲ್, ಅದು ಸಿಟಿಜನ್ಸ್ ಮೇನ್ ರೆಸ್ಪಾನ್ಸಿಬಿಲಿಟಿ ಏನ ಕಂಟ್ರಿ ತಗೋಬೇಕಂತ ಹೇಳ್ತಾರೆ. ಸೆಕೆಂಡ್ ಏನಂತ, ಪ್ರಿಯರ್ ಅಟೆನ್ಷನ್ ಡೆವಲಪಿಂಗ್ ಕಂಟ್ರಿಗಳನ್ನು ಕೊಡಬೇಕು, ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಗಳನ್ನು ಕೊಡಬೇಕು, ಲ್ಯಾಂಡ್ ಲಾಕ್ಡ್ ಸ್ಟೇಟ್ಗಳನ್ನು ಕೊಡಬೇಕು. ನೆಕ್ಸ್ಟ್, ಇಟ್ ಇಸ್ ಡೆವಲಪಿಂಗ್ ಸ್ಟ್ರೆಂಥನ್ ನ್ಯಾಷನಲ್ ಕೆಪಾಬಿಲಿಟಿಯನ್ನ ಇಂಪ್ರೂವ್ ಮಾಡಬೇಕು. ಮತ್ತು ಮೊಬಿಲೈಸೇಷನ್ ಆಫ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಪಾರ್ಟಿಸಿಪೇಷನ್ ಲೋಕಲ್ ಕಮ್ಯುನಿಟೀಸ್ ಮಾಡಬೇಕು. ನೆಕ್ಸ್ಟ್, ಇಟ್ ವಿಲ್ ಪ್ರಮೋಟ್ ದ ಸ್ಟ್ರೆಂತ್ ಸಬ್ ರೀಜನಲ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅನ್ನ ಪ್ರಮೋಟ್ ಮಾಡಬೇಕು. ಇವೆಲ್ಲ ಏನು ಎಕಮೋದು ಡಿಸಾಸ್ಟರ್ ಗೆ ತಕ್ಕಂತಿರ್ತಕ್ಕಂಥ ಆಕ್ಷನ್ಗಳು. ನಾವು ನೆಕ್ಸ್ಟ್ ನಮ್ಮ ಇಂಡಿಯಾದಲ್ಲಿ ಏನೇನಾಗಿದೆ, ಇಂಡಿಯಾದಲ್ಲೇ
ಸೋಷಿಯಲ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಇರ್ತಲ್ಲ ಅದ್ರ ಡಿಸಾಸ್ಟರ್ ಅಂತ ನೋಡಿರ್ಬೋದು. ನೆಕ್ಸ್ಟ್ ಡೈವರ್ಸಿಟಿ, ಕಲ್ಚರಲ್ ಪ್ಲೂರಲಿಟಿ ಇವೆಲ್ಲ ಏನು ಡಿಸಾಸ್ಟರ್ ನೋಡಿರ್ಬೋದು. ಅರ್ಥಕ್ವೇಕ್ ಆರ್ ಬೈ ಮೋಸ್ಟ್ ಅನ್ಪ್ರಿಡಿಕ್ಟೆಡ್ ಅರ್ಥಕ್ವೇಕ್ ಏನಂದು ಅನ್ಪ್ರಿಡಿಕ್ಟೆಡ್ ಡಿಸ್ಟ್ರಕ್ಷನ್ ಇದು. ಓಕೆನಾ, ಇದು ಅರ್ಥಕ್ವೇಕ್ ನಿಂದ ನಮ್ಗೆ ಡಿಸಾಸ್ಟರ್ ಆಗುತ್ತೆ. ಇದರಿಂದ ಏನಾಗುತ್ತೆ, ವಲ್ಕ್ಯಾನಿಕ್ ಎರಪ್ಷನ್, ರಾಕ್ ಫಾಲ್ ಆಗುತ್ತೆ, ಲ್ಯಾಂಡ್ ಸ್ಲೈಡ್ಸ್, ಸಬ್ಸಿಡೆನ್ಸ್, ಪರ್ಟಿಕ್ಯುಲರ್ಲಿ ಇಂದ ಮೈನಿಂಗ್ ಏರಿಯಾಗಳು, ಇಂಪೋರ್ಟಿಂಗ್ ಡ್ಯಾಮ್ಸ್, ರಿಸರ್ವೇರ್ಸ್ ಇವೆಲ್ಲ ಏನು ಅರ್ಥಕ್ವೇಕ್ ನಿಂದ ಡ್ಯಾಮೇಜ್ ಆಗಿರೋದ್ರಿಂದ ಮೂವ್ಮೆಂಟ್ ಲಾಸ್ ಆಗುತ್ತೆ. ಅದೇ ತರ ಏರಿಯಾ ಇನ್ಫ್ಲುಯೆನ್ಸ್ ಇದರಿಂದ ಅರ್ಥಕ್ವೇಕ್ ನಿಂದ ಆಗುತ್ತೆ, ಇವೆಲ್ಲ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಎಕ್ಸೆಸಿವ್ accumulation of energy result in the building of stress lead to the breaking of law kind sudden release of energy causes a disaster. ಅರ್ಥಕ್ವೇಕ್ ಹೆಂಗಾಗುತ್ತೆ ಅಂತಂದ್ರೆ ಏನಾಗುತ್ತೆ, ಭೂಮಿನಲ್ಲಿ ಸಡನ್ ಎನರ್ಜಿ ಸ್ಲೈಡ್ಸ್ ಗಳು ಆಗುತ್ತೆ ಅಲ್ಲ, ಲ್ಯಾಂಡ್ ಸ್ಲೈಡ್ ಆದ್ಮೇಲೆ ಬಿರುಕು ಬಿಚ್ಚಿದಾಗ ಸಡನ್ ಎನರ್ಜಿ ರಿಲೀಸ್ ಮಾಡುತ್ತೆ. ಅವಾಗ ರಿಲೀಸ್ ಆಗಿ ಅದು ಎನರ್ಜಿಯಿಂದ ಬಿಟ್ಟುಕೊಂಡು ಅರ್ಥಕ್ವೇಕ್ ಆಗುತ್ತೆ. Earthquake along with the Himalayan arc, some of the most vulnerable states are Jammu Kashmir, Himachal Pradesh, Uttarakhand, Sikkim, Darjeeling, West Bengal, all the 7 states in northeastern. ಇಲ್ಲಿ earthquake majorly ನಾವು ಅಬ್ಸರ್ವ್ ಮಾಡಬಹುದು ಇಲ್ಲಿ ಈ ಸ್ಟೇಟ್ ನಲ್ಲಿ. ಇದಕ್ ಬಿಟ್ಟು ಮತ್ತೆ ಇಲ್ಲೆಂದ್ರೆ ಗುಜರಾತ್ ನಲ್ಲಿ 1989 ಆಗಿದೆ, 55 ನಲ್ಲಿ 2001 ಆಗಿದೆ, ಮಹಾರಾಷ್ಟ್ರದಲ್ಲಿ ಆಗಿದೆ. ಇವೆಲ್ಲ ನಾವು ಅರ್ಥಕ್ವೇಕ್ ನೋಡಬಹುದಾಗಿದೆ. ಅದೇ ತರ ದ ಫಾಲ್ಟ್ ಲೈನ್ ಇನ್ ಎನರ್ಜಿ ಬಿಲ್ಡ್ ಅಪ್ ಅಲಾಂಗ್ ದ ಫಾಲ್ಟ್ ಲೈನ್ ರಿಪ್ರೆಸೆಂಟಿಂಗ್ ಬೈ ದ ಭೀಮಾ ಕೃಷ್ಣ ರಿವರ್ ಲಾತೂರ್ ನಲ್ಲಿ ಆಗಿದೆ. ಲಾತೂರ್ ವೆರಿ ವೆರಿ ಫೇಮಸ್, ಲಾತೂರ್ ಭೂಕಂಪ ಅಂತೇಳಿ ಫೇಮಸ್, ತುಂಬಾ ಫೇಮಸ್ ಇದೆ. ಇಲ್ಲಿ ಕೂಡ ನಾವು ಅರ್ಥಕ್ವೇಕ್ ಆಡಿದ್ವಿ, ಅಲ್ಲಿ ತುಂಬಾ ಜನನು ಸತ್ತಿರ್ತಾರೆ. ನಾವು ಇದಕ್ಕೆ ನಾವೇನ್ ಮಾಡಿದ್ದೇವೆ, ನ್ಯಾಷನಲ್ Geophysical Laboratory, Geological Survey of India, Department of Meteorology to Government of India, along with recent former National Institute of Disaster Management ಅಂತ ನಾವು ಫಾರ್ಮೇಶನ್ ಮಾಡಿದ್ದೇವೆ. ಅದಕ್ಕೆ ಮೋರ್ ದೆನ್ ಎಷ್ಟು 1200 ಅರ್ಥಕ್ವೇಕ್ ಸೆಂಟರ್ಗಳನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ದೇವೆ, ಅನಲೈಸಿಸ್ ಮಾಡಿ. ಇಲ್ಲಿ ನಾವು ಅರ್ಥಕ್ವೇಕ್ ಅನ್ನ ನಾವು ವೆರಿ ಹೈ, ಮಾಡರೇಟ್, ಲೋ, ವೆರಿ ಲೋ ಅಂತ ಡಿವೈಡ್ ಮಾಡ್ತೇವೆ. ಯಾವ್ಯಾವ ಝೋನ್ ವೇರಿ ಹೈ ನಲ್ಲಿ ಬರುತ್ತೆ, ಯಾವ್ಯಾವ ಝೋನ್ ಮಿನಿಮಮ್ ಝೋನ್ ನಲ್ಲಿ ಬರುತ್ತೆ, ಮಾಡರೇಟ್ ಬರುತ್ತೆ, ಲೋ ಝೋನ್ ನಲ್ಲಿ ಯಾವ್ಯಾವ ಸ್ಟೇಟ್ ಬರುತ್ತೆ, ಯಾವ್ಯಾವ ಪ್ಲೇಸ್ ಬರುತ್ತೆ, ಕೆಲವು ಆಪ್ಷನ್ ಮ್ಯಾಚ್ ದ ಫಾಲೋವಿಂಗ್ ನಲ್ಲಿ ಅಥವಾ ಸ್ಟೇಟ್ಮೆಂಟ್ ಕ್ವಶನ್ಸ್ ನಲ್ಲಿ ಫ್ರೇಮ್ ಮಾಡಬಹುದು. ಅದಕ್ಕೆ ಇದನ್ನು ತಿಳ್ಕೊಬೇಕಾಗುತ್ತೆ. ನೋಡಿ, ಅರ್ಥಕ್ವೇಕ್ ವಲ್ನರಬಲ್ ಸ್ಟೇಟ್ಸ್, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆರ್ ದ ಮೇನ್ ಇಂಪಾರ್ಟೆಂಟ್. ನಾರ್ತ್ ದರ್ಭಂಗ, ಅರಿಯಲ್, ಇಂಡೋ ನೇಪಾಲ್ ಬಾರ್ಡರ್, ಬಿಹಾರ್, ಉತ್ತರಾಂಚಲ್, ವೆಸ್ಟರ್ನ್ ಹಿಮಾಚಲ್ ಪ್ರದೇಶ, ಧರ್ಮಸ್ಥಳ ಇರುತ್ತವಲ್ಲ ಅಲ್ಲಿ, ಕಾಶ್ಮೀರ್ ವ್ಯಾಲಿನಲ್ಲಿ, ಹಿಮಾಲಯನ್ ರೀಜನ್, ಕಚ್ ರೀಜನ್, ದೀಸ್ ಆರ್ ಇನ್ಕ್ಲೂಡಿಂಗ್ ವೆರಿ ಹೈ ಡ್ಯಾಮೇಜ್ ರಿಸ್ಕ್ ಝೋನ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇವು ನೀವು ನೆನ್ಪಿಟ್ಕೋಬೇಕು, ಇವು ಯಾವ್ಯಾವ ಹೈ ರಿಸ್ಕ್ ಝೋನ್ ನಲ್ಲಿ ಬರುತ್ತೆ ಅಂತ. ಇದಿಷ್ಟು. ನೆಕ್ಸ್ಟ್ ಸಿಮಿಲರ್ಲಿ ರಿಮೈನಿಂಗ್ ಪಾರ್ಟ್ಸ್ ಆಫ್ ದ ಜಮ್ಮು ಅಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ನಾರ್ದರ್ನ್ ಪಂಜಾಬ್, ಈಸ್ಟರ್ನ್ ಪಾರ್ಟ್ಸ್ ಆಫ್ ಹರಿಯಾಣ, ಡೆಲ್ಲಿ, ಉತ್ತರ ಪ್ರದೇಶ್, ನಾರ್ಥನ್ ಬಿಹಾರ್ ಫಾಲ್ ಅಂಡರ್ ದ ಹೈ ಡ್ಯಾಮೇಜ್ ರಿಸ್ಕ್ ಝೋನ್. ವೆರಿ ಹೈ ಆ ಸ್ಟೇಟ್ಸ್ ಗಳಾಗಿದ್ರೆ ಹೈ ಡ್ಯಾಮೇಜ್ ರಿಸ್ಕ್ ಸ್ಟೇಟ್ ನಲ್ಲಿ ಇಷ್ಟು ಬರುತ್ತೆ, ಇವೆಲ್ಲಾನು ಬರುತ್ತೆ. ಓಕೆನಾ. ನೆಕ್ಸ್ಟ್ ಲೋ ಡ್ಯಾಮೇಜ್ ರಿಸ್ಕ್ ಝೋನ್ ನಲ್ಲಿ ಏನಾಗಿರುತ್ತೆ, ವೆರಿ ಲೋ ಡ್ಯಾಮೇಜ್ ಆಗಿರುತ್ತೆ, ಸ್ಟೇಬಲ್ ಲ್ಯಾಂಡ್ ಮಾಸ್ ಇರುತ್ತೆ, ಕವರ್ಡ್ ಅಂತ ಡೆಕ್ಕನ್ ಪ್ಲಾಟಿನ್ ನಲ್ಲಿ ಇದನ್ನು ನಾವು ಅಬ್ಸರ್ವ್ ಮಾಡಬಹುದು. ಸೋಶಿಯೋ ಎಕನಾಮಿಕ್ ಕನ್ಸೆಪ್ಟ್ ಡಿಸಾಸ್ಟರ್ ಏನಿದು, ಅರ್ಥಕ್ವೇಕ್ ಸೋಶಿಯೋ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ಏನೇನು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಏನಂತಂದ್ರೆ ಇಲ್ಲಿ ನೋಡಿ, ದ ಐಡಿಯಾ ಆಫ್ ದ ಅರ್ಥಕ್ವೇಕ್ ಆಫ್ ಅಸೋಸಿಯೇಟೆಡ್ ವಿತ್ ಫಿಯರ್ ಅಂಡ್ ಹಾರರ್ ಡ್ಯೂ ಟು ದ ಸ್ಕೇಲ್, magnitude and sudden at which the spread of disaster surface of the earth without discrimination. ನೋಡಿ, ನೆಕ್ಸ್ಟ್ ನೋಡಿ, ಎಫೆಕ್ಟ್ಸ್ ಆಫ್ ಅರ್ಥಕ್ವೇಕ್ ಲಿಂದ ಏನೇನಾಗುತ್ತೆ, ಫಿಶರ್ ಡೆವಲಪ್ಮೆಂಟ್ಸ್, ಗ್ರೌಂಡ್ ನಲ್ಲಿ ಮ್ಯಾನ್ ಮೇಡ್ ಸ್ಟ್ರಕ್ಚರ್, ಕ್ರ್ಯಾಕ್ಸ್, ಸ್ಲೈಡ್ಸ್ ಆಗುತ್ತೆ, ಇವೆಲ್ಲ ಹೈಡ್ರೋ ಡೈನಾಮಿಕ್ ಪ್ರೆಷರ್, ಸುನಾಮಿ, ಲ್ಯಾಂಡ್ ಸ್ಲೈಡ್ಸ್, ಅರ್ತ್ ಪ್ರೆಷರ್, ಪಾಸಿಬಲ್, ಇವೆಲ್ಲ ಏನಾಗುತ್ತೆ ಡ್ಯಾಮೇಜ್ ಆಗುತ್ತೆ.
ನೋಡಿ ವೆರಿ ಹೈ ಝೋನ್ ಇವೆಲ್ಲ ಹೈ ಝೋನ್ ಅರ್ಥಕ್ಕಿಲ್ಲ. ಅದು ಹೈ ಡ್ಯಾಮೇಜು ಈ ಏರಿಯಾ, ಇದು ಏರಿಯಾದೆಲ್ಲ ಹೈ ಡ್ಯಾಮೇಜ್. ನೆಕ್ಸ್ಟ್ ಮಾಡ್ರೇಟ್, ಮಾಡ್ರೇಟ್ ಈ ಏರಿಯಾ, ಇದು ಇದು ಈ ಕಡೆ ಎಲ್ಲ ಮಾಡ್ರೇಟ್ ಅರ್ಥಕ್ಕಾಗ. ನೆಕ್ಸ್ಟ್ ಲೋ ಡ್ಯಾಮೇಜು, ಇದೆಲ್ಲ ಏನ್ ಮಾಡಿದಾರಲ್ಲ ಇದು ಲೋ ಡ್ಯಾಮೇಜ್, ಲೋ ಡ್ಯಾಮೇಜ್ ಈ ಕಡೆ ಈ ಕಡೆ. ವೆರಿ ಲೋ ಅಂತ, ವೆರಿ ಲೋ ಅಂತಂದ್ರೆ ಈ ಸೈಡ್ ಇಲ್ಲಿದೆಲ್ಲ, ಇಲ್ಲಿ ಮತ್ತೆ ಇದು ಡೆಲ್ಲಿ ಏನ್ ಬರ್ತಲ್ಲ ಮತ್ತೆ ಈ ಸೈಡ್ ಇವೆಲ್ಲ ವೆರಿ ಲೋ. ನಮ್ಮ ಕರ್ನಾಟಕ ಕೂಡ ಅದ್ರ ಮೇಲೆ ಬರುತ್ತೆ, ಸಮ್ ಪಾರ್ಟ್ಸ್ ಬರುತ್ತೆ, ಬಟ್ ಮೋಸ್ಟ್ಲಿ ಅದರಲ್ಲೇ ಬರುತ್ತೆ. ಓಕೆನಾ, ಇದೇನು ಅರ್ಥಕ್ವೇಕ್ ಆಯ್ತು. ನೆಕ್ಸ್ಟ್ ಬರುತ್ತೆ ಸುನಾಮಿ. ಅರ್ಥಕ್ವೇಕ್, ಸುನಾಮಿ. Earthquake and volcanic eruption that causes sea floor move. ಸುನಾಮಿ ಹೆಂಗ್ ಆಗ್ತದೆ ಅಂತಂದ್ರೆ ಅರ್ಥಕ್ವೇಕ್ ಮತ್ತು ವೋಲ್ಕಾನಿಕ್ ಎರಪ್ಷನ್ ಇಂದ ಸೀ ಫ್ಲೋರ್ ಮೂವ್ ಆಗುತ್ತೆ. ಆ ಟೈಮಿಗೆ ಏನಾಗುತ್ತೆ, ಆ ಓಷನ್ ವಾಟರ್ ಡಿಸ್ಪ್ಲೇಸ್ ಆಗುತ್ತೆ. ಹೈ ವರ್ಟಿಕಲ್ ವೇವ್ಸ್ ಸುನಾಮಿ, ಹರ್ಬರ್ ವೇವ್ಸ್ ಅಂತ ಕರಿತೀವಿ, ಅಥವಾ ಸಿಸ್ಮಿಕ್ ವೇವ್ಸ್ ಅಂತ ಕರಿತೀವಿ. ಓಕೆನಾ. Seas of afternoon they created water that oscillated between the crest low trough in order to restore the water level. ಅದಕ್ಕೆ ಸುನಾಮಿ. ಸುನಾಮಿ ಅಂತಂದ್ರೆ ಹೆಂಗಂತಂದ್ರೆ ಅರ್ಥಕ್ವೇಕ್ ಮತ್ತು ವೋಲ್ಕ್ಯಾನೋಸ್ ಇಂದ ಫಾರ್ಮೇಶನ್. ಹೆಂಗಂತಂದ್ರೆ ಅರ್ಥಕ್ವೇಕ್ ಆಗೋದ್ರಿಂದ ಮತ್ತು ವೋಲ್ಕ್ಯಾನೋ ಫಾರ್ಮೇಶನ್ ಇಂದ ಸಿ ಫ್ಲೋರ್ ಏನಿದೆ ಅದು ಡಿಸ್ಪ್ಲೇಸ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಅಲ್ಲಿ ಓಷನ್ ವಾಟರ್ ಡಿಸ್ಪ್ಲೇಸ್ ಆಗುತ್ತೆ. ಆ ಟೈಮಿಗೆ ಸುನಾಮಿಯನ್ನ ವರ್ಟಿಕಲ್ ಮೂವ್ಮೆಂಟ್ ಆಫ್ ವೇವ್ಸ್ ಅನ್ನು ಆಗುತ್ತೆ, ಹೈ ವರ್ಟಿಕಲ್ ವೇವ್ಸ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ಸುನಾಮಿ ಅಂತ ಕರೀತಾರೆ. ಏನಿದು ರಿಸ್ಟೋರ್ ವಾಟರ್ ಪ್ರೆಸರ್ ಇದೆಲ್ಲ ಸುನಾಮಿ. ನೆಕ್ಸ್ಟ್ ನೋಡಿ, ಸ್ಪೀಡ್, ಇದು ಇಂಪಾರ್ಟೆಂಟ್ ಪಾಯಿಂಟ್. ಸ್ಪೀಡ್ ಆಫ್ ದ ವೇವ್ ಓಷನ್ ಡಿಪೆಂಡ್ಸ್ ಅಪಾನ್ ದ ಡೆಪ್ತ್ ಆಫ್ ದ ವಾಟರ್. ವೆರಿ ವೆರಿ ಇಂಪಾರ್ಟೆಂಟ್. ಸ್ಪೀಡ್ ಡೆಪ್ತ್ ಜಾಸ್ತಿ ಇದ್ದರೆ ಸ್ಪೀಡ್ ಸ್ಲೋ ಇರುತ್ತೆ, ಡೆಪ್ತ್ ಕಡಿಮೆ ಇದ್ದರೆ ಸ್ಪೀಡ್ ಜಾಸ್ತಿ ಇರುತ್ತೆ. ಇದೇ ಕಾನ್ಸೆಪ್ಟ್ ಇದೆ. ಓಕೆನಾ. Now tsunami, the tsunami waves rises if only meters or two and each rise and fall to several meters. ಓಕೆನಾ. ನೋಡಿ ಸುನಾಮಿಯನ್ನ ನಾವು ಎಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು ಅಂತಂದ್ರೆ ಫ್ರೀಕ್ವೆನ್ಸಿ ಅಬ್ಸರ್ವ್ ಇನ್ ಎ ಸ್ಪೆಸಿಫಿಕ್ ರಿಂಗ್ ಆಫ್ ಏರ್, ವೆರಿ ವೆರಿ ಇಂಪಾರ್ಟೆಂಟ್. Particularly along the coast of Alaska, Japan, Philippines and other Southeast Asia, Indonesia, Malaysia, Myanmar, Sri Lanka, ಇಂಡಿಯಾ, ಇಲ್ಲೆಲ್ಲ ನಾವು ಸುನಾಮಿಯನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆನಾ. ಇದೆಲ್ಲ ಬೇಡ. ಇದು ನೋಡಿ, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಸುನಾಮಿನಿಂದ ಎಷ್ಟು ಎಫೆಕ್ಟ್ ಆಗಿದೆ ಅಂತ ಗೊತ್ತಿದೆ ಹೆಂಗ್ ಅಂತ. ನಮ್ಮ ಇಂಡಿಯಾದಲ್ಲಿ 2004ರಲ್ಲಿ ಒಂದು ಸುನಾಮಿ ಆಗುತ್ತೆ. ಅಲ್ಲಿ ಸುಮಾರು 3 ಲಕ್ಷ ಜನ ಸತ್ತಿರ್ತಾರೆ. ಇಂಟರ್ನ್ಯಾಷನಲ್ ಸುನಾಮಿ ವಾರ್ನಿಂಗ್ ಸಿಸ್ಟಮ್ ಆಫ್ಟರ್ ಡಿಸೆಂಬರ್ 2014 ಆದ್ಮೇಲೆ ಇಂಟರ್ನ್ಯಾಷನಲ್ ಸುನಾಮಿ ವಾರ್ನಿಂಗ್ ಮಾಡ್ತಾರೆ. ಓಕೆನಾ. ಟ್ರೋಪಿಕಲ್ ಸೈಕ್ಲೋನ್, ಟ್ರೋಪಿಕಲ್ ಸೈಕ್ಲೋನ್ ಇಂಟೆನ್ಸ್ ಲೋ ಪ್ರೆಷರ್ ಫಾರ್ಮೇಶನ್ ಆಗುತ್ತೆ. ಇದೇನಿರುತ್ತೆ, ಹಜಾರ್ಡ್ಸ್ ಎಕ್ಸ್ಟೆಂಡ್ 500ರಿಂದ 1000 ಕಿಲೋಮೀಟರ್ ಆಗುತ್ತೆ. ವರ್ಟಿಕಲ್ ಸರ್ಫೇಸ್ ಏನಿರುತ್ತೆ 12ರಿಂದ 14 ಕಿಲೋಮೀಟರ್ ವರ್ಟಿಕಲ್ ಇರುತ್ತೆ. Tropical cyclones hurricane is like that heat engine that energized by the release of latent heat on account of condensation moisture and will to occur the seas and occur. ಇದನ್ನು ಸೈಕ್ಲೋನ್ಸ್ ಏನಿರುತ್ತೆ. ಟ್ರಾಪಿಕಲ್ ಸೈಕ್ಲೋನ್ ಲಾರ್ಜ್ ಕಂಟಿನ್ಯೂಸ್ ಸಪ್ಲೈ ಆಫ್ ವಾರ್ಮ್ ಅಂಡ್ ಮಾಯಿಶ್ಚರ್ ದಟ್ ರಿಲೀಸ್ ಆಫ್ ಎನಾರ್ಮಸ್ ಹೀಟ್ ಅನ್ನು ಲೇಟೆಂಟ್ ಹೀಟ್ ಅನ್ನು ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಅದೇ ತರ ಸ್ಟ್ರಾಂಗ್ ಕರ್ಲಿಸಿಸ್ ಫೋರ್ಸ್ ಇರುತ್ತೆ. ಏನು ಇದು ಸೈಕ್ಲೋನ್, ಟ್ರಾಪಿಕಲ್ ಸೈಕ್ಲೋನ್ 0 to 5 ಡಿಗ್ರಿ ಲ್ಯಾಟಿಟ್ಯೂಡ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಅನ್ಸ್ಟೇಬಲ್ ಕಂಡೀಷನ್ ಥ್ರೂ ದ ಅಟ್ಮಾಸ್ಫಿಯರ್ ದಟ್ ಕ್ರಿಯೇಟ್ ಲೋಕಲ್ ಡಿಸ್ಟರ್ಬೆನ್ಸಸ್ ಅಂತ ಇದು. ನೆಕ್ಸ್ಟ್ ಫೈನಲಿ ಅಬ್ಸೆನ್ಸ್ ಆಫ್ ಸ್ಟ್ರಾಂಗ್ ವರ್ಟಿಕಲ್ ವಿಂಡ್ ವೆಟ್ಸ್ ವಿಚ್ ಡಿಸ್ಟರ್ಬ್ ದ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಆಫ್ ಲೇಟೆಂಟ್ ಹೀಟ್. ಇದನ್ನು ಸೈಕ್ಲೋನಿಗೆ
ನಾವು ಸ್ಟ್ರಕ್ಚರ್ ಆಫ್ ಸೈಕ್ಲೋನ್ ಅನ್ನು ನೋಡಿದಾಗ ನೋಡಿ, ಸೆಂಟರ್ ಆಫ್ ದ ಸೈಕ್ಲೋನ್ ಇಸ್ ಮೋಸ್ಟ್ಲಿ ವಾರ್ಮ್ ಅಂಡ್ ಲೋ ಪ್ರೆಷರ್ ಇರುತ್ತೆ. ಇಂಪಾರ್ಟೆಂಟ್ ತಿಳ್ಕೊಳ್ಳಿ, ವಾರ್ಮ್ ಅಂಡ್ ಲೋ ಪ್ರೆಷರ್. ಓಕೆನಾ. ಕ್ಲೌಡಿನೆಸ್ ಕೋರ್ ನೋನ್ ಎಸ್ ದ ಐ ಆಫ್ ದ ಸ್ಟ್ರಾಂಗ್ ಅಂತ ಕರೀತಾರೆ. Generally, isobars are closely placed in the each other, showing that high pressure gradient. Normally, it varies between the 14ರಿಂದ 17 MB per 100 km ಗೆ ಎಕ್ಸ್ಟೆಂಡ್ ಆಗುತ್ತೆ. Sometimes ಈ 60 MB ಇಂದ 100 km ಎಕ್ಸ್ಪಾನ್ಷನ್ ಇಷ್ಟಾಗುತ್ತೆ. Through most of the cyclone originated 10ರಿಂದ 15 ಡಿಗ್ರೀಸ್ ನಾರ್ತ್ ಲ್ಯಾಟಿಟ್ಯೂಡ್ ನಲ್ಲಿ ಆಗುತ್ತೆ. ಮಂಜುನಲ್ಲಿ ನೋಡಬಹುದು, ಇಲ್ಲೇ ನೋಡ್ತೀವಲ್ಲ ಮೇಲೆ. ಸೈಕ್ಲಿಕ್ ಸ್ಟಾರ್ಮ್ಸ್ ಯಾವ್ಯಾವಾಗಿದೆ ಅಂತಂದ್ರೆ ಇಂಡಿಯಾದಲ್ಲಿ ಮನ್ಸು ಬೇಗ ಬೆಂಗಾಲ್ ಅರಬಿಯನ್ ಸೀ ನಲ್ಲಿ ನೆಕ್ಸ್ಟ್ ಬರುತ್ತೆ ಫ್ಲಡ್ಸ್. ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇವು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಪ್ಡೇಟ್ ಆಗಬೇಕಾಗುತ್ತೆ. ಬ್ರಹ್ಮಪುತ್ರ ಫ್ಲಡ್ ಆಗ್ತದೆ. ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ. ನೆಕ್ಸ್ಟ್ ನೋಡಿ ಲ್ಯಾಂಡ್ ಸ್ಲೈಡ್ಸ್. ಲ್ಯಾಂಡ್ ಸ್ಲೈಡ್ಸ್ ಹಿಮಾಲಯಸ್ ನಲ್ಲಿ ಹೇಳಿದ್ದೀನಿ. ರೈಲ್ವೆ ಕೊಂಕಣ ಟ್ರ್ಯಾಕ್ ನಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. Highly localized factor, hence the gathering information and monitoring the possibility of landslides is not only difficult but immensely cost intensive ಆಗಿದೆ. ಲ್ಯಾಂಡ್ಸ್ಲೈಡ್ ವಲ್ನರಬಿಲಿಟಿ ಜೋನ್ಸ್ ನೋಡಿ, ವೆರಿ ಹೈ ವಲ್ನರಬಿಲಿಟಿ ಜೋನ್ಸ್ ಇವೆ. ಎಲ್ಲೆಲ್ಲ ಅಂತಂದ್ರೆ ಅಂಡಮಾನ್ ನಿಕೋಬಾರ್ ಮೌಂಟೇನ್ ಏರಿಯಾಸ್ ನಲ್ಲಿ, ನೀಲಗಿರಿ ಘಾಟ್ಸ್, ವೆಸ್ಟರ್ನ್ ಘಾಟ್ಸ್ ನಲ್ಲಿ, ಈಸ್ಟರ್ನ್ ರೀಜನ್ಸ್ ನಲ್ಲಿ, ಇವೆಲ್ಲ ಹೈ ರಿಸ್ಕ್ ಜೋನ್ಸ್. ಡ್ಯಾಮ್ಗಳು, ರೋಡ್ ಎಲ್ಲ ಪ್ರಾಬ್ಲಮ್. ಹೈ ವಲ್ನರಬಿಲಿಟಿ ಎಲ್ಲೆಲ್ಲ ಅಂತಂದ್ರೆ ನೋಡಿ, ಕಾಂಬಿನೇಷನ್ ಇಂಟೆನ್ಸಿವ್ ಫ್ರೀಕ್ವೆನ್ಸಿ ಕಂಟ್ರೋಲಿಂಗ್ ಫ್ಯಾಕ್ಟರ್ಸ್ ಆಲ್ ದ ಹಿಮಾಲಯನ್ ಸ್ಟೇಟ್ಸ್ ಫ್ರಮ್ ದ ನಾರ್ತ್ ಈಸ್ಟರ್ನ್ ರೀಜನ್ಸ್. ಇದು ಎಕ್ಸಾಂಪಲ್ ಅಸ್ಸಾಂ ಆಗಿರ್ಬೋದು. ಮಾಡರೇಟ್ ಎಲ್ಲಿ ಅಂತಂದ್ರೆ ಲಡಾಖ್ ಮತ್ತು ಸ್ಪಿತಿ ವ್ಯಾಲಿ ನಲ್ಲಿ, ಟ್ರಾನ್ಸ್ ಹಿಮಾಲಯಸ್ ನಲ್ಲಿ ಬರುತ್ತಲ್ಲ ಹಾಗೆ, ಹಿಮಾಚಲ್ ಪ್ರದೇಶ. ಇದು ನೋಡಿ ಲ್ಯಾಂಡ್ ಸ್ಲೈಡ್. ಓಕೆ, ಇಷ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಿಲ್ 2005 ಬರುತ್ತೆ. ಇದೇನೇನಂತೆ, ಡಿಸಾಸ್ಟರ್ ಆಸ್ ಎ ಕ್ಯಾಟಾಸ್ಟ್ರೋಫ್ ಡಿಫೈನ್ ಮಾಡ್ತೀನಿ. ಮೀನ್ಸ್ ಆಫ್ ಕಾಲ್ಮಿಟಿ ಅಂಡ್ ಕೇವ್ occurrence affected by any area ranging from natural to man-made forces, any accident, negligence and ಇದು ಡಿಸಾಸ್ಟರ್ ಬಗ್ಗೆ ಹೇಳಿದ್ದಾನೆ. ಇಷ್ಟು ಸಾಕು ಫ್ರೆಂಡ್ಸ್. ಕೆಲವೊಂದು ಒಂದು 5 MCQs ನೋಡೋಣ ಏನೇನಿದೆ ಅಂತ ನೋಡಿ. ಫಸ್ಟ್ ನೋಡಿ ಏನಿದೆ MCQ ನಲ್ಲಿ, ಆನ್ಸರ್ ನೀವೇ ಮಾಡ್ಬೇಕಾಗುತ್ತೆ. ಓಕೆನಾ. ಒಂದು ನಿಮಿಷ. ನೋಡಿ ಫ್ರೆಂಡ್ಸ್, ಫಸ್ಟ್ ಚಾಪ್ಟರ್ ನೋಡಿ. ಇರ್ಲಿ ನೋಡಿ. ಫಸ್ಟ್ ಕ್ವಶನ್ ಏನಿದೆ,
ಒಂದ್ 5 ಕ್ವಶನ್ಸ್ ನೋಡ. ಫಸ್ಟ್ ಕ್ವಶನ್ ಏನಿದೆ ನೋಡಿ, ಡಿಸಾಸ್ಟರ್ ನ ನಾವು ಹೆಂಗ್ ಡಿಫೈನ್ ಮಾಡ್ತೀವಿ, ಏನ್ ಮಾಡ್ತೀವಿ ಡಿಸಾಸ್ಟರ್ ಅಂತಂದ್ರೆ. ನೋಡಿ ಏನಿದೆ ಡಿಸಾಸ್ಟರ್ ಅಂದ್ರೆ, ಹೌದಾ ನೋಡಿ, ಡಿಸಾಸ್ಟರ್ ಅಂತಂದ್ರೆ ಸಡನ್ ಇವೆಂಟ್ ದಟ್ ಡಿಸ್ರಪ್ಟ್ ದ ಲೈಫ್ ಅಂಡ್ ನಾರ್ಮಲ್ನೆಸ್ ಇನ್ ಕೆಪಾಸಿಟಿ, ಇದು ಡಿಸಾಸ್ಟರ್ ಎನ್ಸಿಟಿ ಬುಕ್ ಪ್ರಕಾರ. ನೆಕ್ಸ್ಟ್ ಕರೆಕ್ಟ್ ಮ್ಯಾಥ್ಸ್ ದ ಫಾಲೋವಿಂಗ್ ನೋಡಿ, ಏನಿದೆ ಸುನಾಮಿ, ಅಟ್ಮಾಸ್ಫಿಯರಿಕ್ ಹಜಾರ್ಡ ಅಲ್ಲ, ಲ್ಯಾಂಡ್ ಸ್ಲೈಡ್ ನೋಡಿ, ಮಾಸ್ ಮೂಮೆಂಟಾ, ಕರೆಕ್ಟ್ ಅದು ಇರ್ಬೋದಲ್ವಾ, ಮಾಸ್ ಮೂಮೆಂಟ್ ಅಲ್ವಾ, ಕರೆಕ್ಟ್ ಅದು. ಸೈಕ್ಲೋನ್ ಜಿಯೋಲಾಜಿಕಲ್ ಹಜಾರ್ಡ ಅಲ್ಲ, ಅರ್ಥಕ್ವೇಕ್ ಹೈಡ್ರೋಲಾಜಿಕಲ್ ಹಜಾರ್ಡ ಅಲ್ಲ. ಇಲ್ಲಿ ಏನಂತಂದ್ರೆ ಬಿ ಆನ್ಸರ್ ಆಗುತ್ತೆ, ಬಿ ಒಂದು ಓನ್ಲಿ 2 ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಇದು ಓನ್ಲಿ ಲ್ಯಾಂಡ್ ಸ್ಲೈಡ್ ಮಾಸ್ ಮೂವ್ಮೆಂಟ್ ಆಗುತ್ತೆ. ಸುನಾಮಿ ಅಟ್ಮಾಸ್ಫಿಯರಿಕ್ ಹಜಾರ್ಡ್ ಅಲ್ಲ, ಸುನಾಮಿ ಅನ್ನೋದು ಜಿಯೋಲಾಜಿಕಲ್ ಸಿಸ್ಮಿಕ್ ಒರಿಜಿನ್ ನಿಂದ ಆಗುತ್ತೆ ಸುನಾಮಿ. ಇದು ಲ್ಯಾಂಡ್ ಸ್ಲೈಡ್ ನೋಡಿ, ಲ್ಯಾಂಡ್ ಸ್ಲೈಡ್ ಮಾಸ್ ಮೂವ್ಮೆಂಟ್ ಇಂದ ಆಗುತ್ತೆ. ಸೈಕ್ಲೋನ್ ಎನ್ನುವುದು ಅಟ್ಮಾಸ್ಫಿಯರಿಕ್ ಹಜಾರ್ಡ್ ಮೂವ್ಮೆಂಟ್ ಆಗುತ್ತೆ. ಅರ್ಥಕ್ವೇಕ್ ಜಿಯೋಲಾಜಿಕಲ್ ಹಜಾರ್ಡ್ ಮೂವ್ಮೆಂಟ್ ಆಗುತ್ತೆ. ಈ ತರ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು, ಒಂದು ಐಡಿಯಾನ ತಿಳ್ಕೊಳ್ಳಿ. ನೆಕ್ಸ್ಟ್ ಅರ್ಥಕ್ವೇಕ್ ಅನ್ನ ಹೆಂಗ್ ಡಿಫೈನ್ ಮಾಡ್ತಾನೆ ಅಂತ ಕೇಳ್ತಾನೆ. ಅರ್ಥಕ್ವೇಕ್ ಅಂತಂದ್ರೆ ಏನಂದ್ರೆ the point of the earth surface directly above the focus is called epicenter. 100% epicenter ಅಂದ್ರೆ ಅದನ್ನೇ. ನೆಕ್ಸ್ಟ್ ರಿಕ್ಟರ್ ಸ್ಕೇಲ್ ಮೆಜರ್ಡ್ ಅರ್ಥಕ್ವೇಕ್ ಇಂಟೆನ್ಸಿಟಿ, ಇಂಟೆನ್ಸಿಟಿ ಅಲ್ಲ ಫ್ರೀಕ್ವೆನ್ಸಿ, ಓಕೆನಾ, ಇದು ಅಲ್ಲ, ತಪ್ಪು. ನೆಕ್ಸ್ಟ್ ಸಿಸ್ಮೋಗ್ರಫಿ ರೆಕಾರ್ಡ್ಸ್ ದ ಸಿಸ್ಮಿಕ್ ವೇವ್ಸ್, ಇದು ಕರೆಕ್ಟ್, ಇದು ಕರೆಕ್ಟ್ ಆನ್ಸರ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಈ ತರ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಾರೆ, ಓಕೆನಾ. ಸೈಕ್ಲೋನ್ ಟ್ರಾಪಿಕಲ್ ಸೈಕ್ಲೋನ್ ಫಾರ್ಮೇಶನ್ ಹೆಂಗೆ ಅಂತ, ಯಾವ ತರ ಫಾರ್ಮೇಶನ್ ಆಗುತ್ತೆ ಸೈಕ್ಲೋನ್ ಟ್ರಾಪಿಕಲ್ ಸೈಕ್ಲೋನ್. ಸಿ ಸರ್ಫೇಸ್ ಟೆಂಪರೇಚರ್ 26 ಡಿಗ್ರಿ ಇರುತ್ತೆ ಅಂತ, ಪ್ರೆಸೆನ್ಸ್ ಆಫ್ ಕೋರಿಲೇಸಿಸ್ 4 ಇರುತ್ತೆ, ಓಕೆನಾ. ನೆಕ್ಸ್ಟ್ ಸ್ಟ್ರಾಂಗ್ ವರ್ಟಿಕಲ್ ವಿಂಡ್ ಸಿಯರ್, ಸ್ಟ್ರಾಂಗ್ ವರ್ಟಿಕಲ್ ವಿಂಡ್ ಸಿಯರ್ ಇಂದ ಟ್ರಾಪಿಕಲ್ ಸೈಕ್ಲೋನ್ ಆಗುತ್ತೆ ಅಲ್ಲ. ನಾವು ಪ್ರೀ ಎಕ್ಸಿಸ್ಟಿಂಗ್ ಲೋ ಪ್ರೆಷರ್ ಏರಿಯಾ, ಈ ತರ ಕ್ವಶನ್ಸ್ ಮಾಡಿದ್ರೆ ಇದಕ್ಕೇನು 3 ನಾವು ರಿಮೂವ್ ಮಾಡಿದಾಗ ಇದು ಆನ್ಸರ್ ಆಗುತ್ತೆ. ಫಸ್ಟ್ 3 ತೆಗೆದರೆ ಆನ್ಸರ್ ಆಗುತ್ತೆ. ಈ ತರ ಕ್ವಶನ್ಸ್ ಅನ್ನು ಫ್ರೇಮ್ ಮಾಡಿ. ಸೈಕ್ಲೋನ್ ಗೆ ಏನ್ ಬೇಕು ಅಂತಂದ್ರೆ ವಾರ್ಮ್ ಓಷನ್ ಕರೆಂಟ್ 26 ಡಿಗ್ರಿ ಸೆಲ್ಸಿಯಸ್ ಇರಬೇಕು, ಕೋರಿಲೇಸಿಸ್ ಫೋರ್ಸ್ ಇರಬೇಕು, ಲೋ ಪ್ರೆಷರ್ ಸಿಸ್ಟಮ್ ಇರಬೇಕು, ಸ್ಟ್ರಾಂಗ್ ವರ್ಟಿಕಲ್ ವಿಂಡ್ ಶಿಯರ್ ಆಕ್ಚುಲಿ ಬೇಕಂತ ಸೈಕ್ಲೋನ್ಸ್ ಅಂತ ಹೇಳ್ತಾರೆ. ಇದು ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಸ್ನೋ ಆನ್ಸೆಟ್ ಡಿಸಾಸ್ಟರ್ ಅಂತ ಹೇಳ್ತಾರೆ. ಫ್ಲಡ್, ಓಕೆನಾ, ಫ್ಲಡ್ ಇಸ್ ದ, ಇದು ಡ್ರಾಟ್ ಕೂಡ ಸ್ನೋ ಆನ್ಸೆಟ್, ಫೆಮೆನ್ ಡೆಸರ್ಟಿಫಿಕೇಶನ್ ಎಲ್ಲ ಆಗಿದೆ, ಫ್ಲಡ್ ಆಗಲ್ಲ. ಇನ್ ಇಂಡಿಯಾ ಏರಿಯಾ ಮೋಸ್ಟ್ ಪ್ರೋನ್ ಟು ಅರ್ಥಕ್ವೇಕ್ಸ್ ಆರ್ ಲೊಕೇಟೆಡ್ ಅಲಾಂಗ್ ದಿ ಹಿಮಾಲಯನ್ ರೀಜನ್ ಅಲ್ವಾ, ಕರೆಕ್ಟ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಮೇಜರ್ಸ್ ಬಿಲಾಂಗ್ ಟು ದ ಡಿಸಾಸ್ಟರ್ ಮಿಟಿಗೇಷನ್ ಏನೇನ್ ಮಾಡ್ಬೇಕು ಅಂತ. ಬಿಲ್ಡಿಂಗ್ ಅರ್ಥಕ್ವೇಕ್ ರೆಸಿಸ್ಟೆನ್ಸ್ ಸ್ಟ್ರಕ್ಚರ್ ಮಾಡ್ಬೇಕು, ಹೌದು ಮಾಡ್ಬೋದು. ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಮಾಡ್ಬೇಕು, ಕರೆಕ್ಟ್ ಇದೆ. ರಿಲೀಫ್ ಕ್ಯಾಂಪ್ಸ್ ಆಫ್ಟರ್ ಡಿಸಾಸ್ಟರ್ ಹೆಂಗ್ ಮಾಡುದು, ಬಿಫೋರ್ ಡಿಸಾಸ್ಟರ್ ಮಾಡಬೇಕು, ಇದು ರಾಂಗ್. ಲ್ಯಾಂಡ್ ಯೂಸ್ ಪ್ಲಾನಿಂಗ್, ಇದು ಕರೆಕ್ಟ್. ಈ ತರ ಕ್ವಶನ್ಸ್ ಅನ್ನು ಫ್ರೇಮ್ ಮಾಡ್ತಾರೆ. ಸುನಾಮಿಗೆ ಮೇನ್ ಕಾಜ್ ಏನು ಅಂಡರ್ ಸಿ ಅರ್ಥಕ್ವೇಕ್ ಅಲ್ವಾ, ವಲ್ಕ್ಯಾನೋ ಅಲ್ವಾ, ಸಬ್ಮರೈನ್ ವಲ್ಕ್ಯಾನೋ, ಅಂಡರ್ ಸಿ ಬರ್ತಲ್ಲ, ಇವೆಲ್ಲ ಮೇನ್ ಕ್ವಶನ್ಸ್ ಕೊಡಿ. ಈ ತರ ಬರುತ್ತೆ. ಡ್ರಾಟ್ is primarily associated with deficiency of precipitation long period of time. ಈ ತರ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಬಹುದು. ಓಕೆ ಫ್ರೆಂಡ್ಸ್, ನಾವು ಡಿಸಾಸ್ಟರ್ ನ ನೋಡಿದ್ದೇವೆ. ಡಿಸಾಸ್ಟರ್ ನಲ್ಲಿ ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ, ಬಟ್ ಕರೆಂಟ್ ರಿಲೇಟೆಡ್ ಅನ್ನ ನಾವು ತಿಳ್ಕೋಬೇಕಾಗುತ್ತೆ. ಅದಕ್ಕೆ ಡಿಸಾಸ್ಟರ್ಸ್ ಅನ್ನೋದು ಇಷ್ಟು ಓದಿದ್ರೆ ಸಾಕು. ನೆಕ್ಸ್ಟ್ ಚಾಪ್ಟರ್ ನಲ್ಲಿ ನೆಕ್ಸ್ಟ್ ಒಳ್ಳೆ ಟಾಪಿಕ್ ಅನ್ನು ನೋಡೋಣ. ನೆಕ್ಸ್ಟ್ ಒಟ್ಟು NCERT ಬುಕ್ಸ್ ಗಳನ್ನ ಕಂಪ್ಲೀಟ್ ಮಾಡೋದೇ ನಮ್ಮ ಟಾರ್ಗೆಟ್ ಆಗಿರೋದ್ರಿಂದ ಇದನ್ನ ನಾವು ಕಂಪ್ಲೀಟ್ ಮಾಡೋಣ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋಸ್ ಅನ್ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೇನಾದರೂ ನಮ್ಮ ಎಫ್ಟಿವ್ಸ್ ಅಕಾಡೆಮಿಯಿಂದ ನಿಮ್ಗೆ ಏನಾದರೂ ಬೇಕಾದ್ರೆ ನಮ್ಮ ಚಾನಲ್, ಟೆಲಿಗ್ರಾಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಕ್ಲಾಸ್ಗಳನ್ನ ಕೊಡ್ತಾ ಇರ್ತೀವಿ. ಇವಾಗ FTS ಅಕಾಡೆಮಿ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇದು ಆಗುತ್ತೆ, ಆಮೇಲೆ ಎಲ್ಲಾನು ಸರಿ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬೈ ಬೈ. ನೆಕ್ಸ್ಟ್ ಕ್ಲಾಸ್ ನೋಡೋಣ. ಥ್ಯಾಂಕ್ ಯು.